संहारम् एकबिल्वं शिवार्पणम् त्रिशाखैः बिल्वपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वत त्रिदलं त्रिगुणाकारं त्रिनेत्रं च त्रियायुधम् त्रिजन्म पाप संहारम् एकबिल्वं शिवार्पणम् त्रिशाखैः बिल्वपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या
ಜಗನ್ಮಾತೆ ಆದಿಶಕ್ತಿ ನನಗೆ ಸಾಕಷ್ಟು ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವನ್ನೂ ದೊರಕಿಸಿಕೊಟ್ಟಿದ್ದೀಯಾ. ಆದರೆ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ನೀನು. ನಾನು ನಿನ್ನಲ್ಲಿ ಬೇಡಿಕೊಳ್ಳೋದು ಒಂದೇ ತಾಯಿ, ಆದಷ್ಟು ಬೇಗ ನನ್ನ ಮಡಿಲಲ್ಲಿ ಒಂದು ಮಗುವನ್ನು ಕರುಣಿಸಿಕೊಟ್ಟು ಈ ನಮ್ಮ ಮನೆಯ ನಂದಾದೀಪ ಬೆಳಗುವಂತೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ತಾಯಿ ಲಕ್ಷ್ಮೀ ವೆಂಕಟೇಶ್ವರ, ನಿಮಗೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಪಾದಕ್ಕೆ ವಂದಿಸಿ ಕಳಬೇಡ ಕುಳಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರೂ ಹೊಳೆಯಲು ಹೋಗಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗದ ಸುದ್ದಿ. ಇಡೀ ಸಮಾಜವನ್ನು ಒಂದುಗೂಡಿಸಲು ಹೋಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಕಣ್ಣೇರಿ ಶ್ರೀ ಕಾಡಸಿದ್ದೇಶ್ವರ ಅಪ್ಪನವರ ಪಾದಕ್ಕೆ ಮೊದಲು ನಮೋನ್ನಮ ಸಲ್ಲಿಸಿ, ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕಿದ ಈ ಧರ್ಮಪೂರ್ವಂತದ ಧರ್ಮದ ಮನೆತನದಲ್ಲಿ ಹುಟ್ಟಿದವನು ನಾನು. ದೈವ ದೇವ ಭಗವಂತ ಅಪ್ಯೂ ತಪ್ಪಿಯೂ ಬುದ್ಧಿ ಎಂಬ ಬೇಲಿಯನ್ನು ಜಿಗಿದು ಮತ್ತೊಬ್ಬರಿಗೆ ಅನ್ಯಾಯ ನನ್ನಿಂದ ಆಗದಿರಲಿ, ಅಷ್ಟನ್ನು ಮಾತ್ರ ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ತಾಯಿ ಲಕ್ಷ್ಮೀದೇವಿ, ತಿರುಪತಿ ತಿರುಮಲ ವೆಂಕಟೇಶ್ವರ. ನಮಸ್ಕಾರಪ್ಪ ದನಿಯಾರ. ನಮಸ್ಕಾರ ರುದ್ರ, ನಮಸ್ಕಾರ. ಏನ್ಪಾ ರುದ್ರ, ಊರಲ್ಲಿ ಏನೋ ಗದ್ದಲ ನಡೆದು ಊರು ತುಂಬ ಸುದ್ದಿ ಆಗೈತೆ ಅಂತ, ಈ ವಿಷಯ ನಿನಗೆ ಗೊತ್ತಿಲ್ಲೇನು? ಗೊತ್ತಾತ್ರಿಪ್ಪ ದನಿಯಾರ. ಅದಕ್ಕಂತ ಊರ್ ಜನರು ನಿಮ್ಮನ್ನ ಕಾಣ್ಬೇಕಂತ ಹೊರಗಡೆ ಬಂದು ನಿಂತಾರ್ರಿಪ್ಪ ದನಿಯಾರ. ದನಿಯಾರ, ಊರು ಬರ್ಬರ್ತಾ ಭಾಳ ಹೊಲಸಾಗಕತ್ತ ನೋಡ್ರಿಪ್ಪ ದಣಿ. ಆ ತಿಮ್ಮನ ಮಗ ಕಾಳದನಲ್ರಿ, ತಪ್ಪು ಮಾಡ್ಯಾನಂತ್ರಿಪ್ಪ. ಅದಕ್ಕೆ ಅವನ ಎಳ್ಕೊಂಡು ಬಂದಾರ್ರಿ. ಎಲ್ಲಿದ್ದಾರೆ ಕರಿಯವರನ್ನ? ಏನಾಗ್ಯ ಹಣ್ಮ ಎಳ್ಕೊಂಬರ್ರಿ ಅವನ. ಏ ಕಾಳ, ಊರಿನಲ್ಲಿ ಏನು ಮಾಡಿದ್ದೀವಿ ನೀ ತಪ್ಪು? ಏನಂತ ಹೇಳ್ಬೇಕ್ರಿಪ್ಪ ದಣಿಯಾರ, ಇವನು ಹಿಂದೊಮ್ಮೆ ಇದೇ ಊರಾಗ ಕಳ್ಳತನ ಮಾಡಿದ್ದನ್ರಿ. ಮತ್ತ ಜೋಳದ ಗೂಡಿಗೆ ಬೆಂಕಿನೂ ಹಚ್ಚಿದ್ದ. ಅವತ್ತ ನೀವು ಇವನ ಕೈ ಕಾಲು ಮುರಿದು ಕುಂದರ್ಸ್ಬೇಕಾಗಿತ್ರಿ ದಣಿಯಾರ. ಆದ್ರ ನೀವು ಇವನು ಮಾಡಿದ ತಪ್ಪಿಗೆ ಅವತ್ತು ದಂಡ ಹಾಕಿದ್ರಿ. ಅಷ್ಟೇ ಸಾಲ್ದು ಅಂತ ಇವತ್ತು ಏನು ಮಾಡ್ಯಾನ ಗೊತ್ತೇನ್ರಿ ದಣಿ? ಏನು ಮಾಡಿದ್ದಾನೆ? ಪಾಪ್ರಿಪ, ಆ ಕೆಂಚನ ಮಗಳು ಕೂಲಿ ಮಾಡ್ಬೇಕಂತ ತೋಟದ ಕಡೆಗೆ ಹೊರಟಾಗ ಅವಳ ಮೇವಲ ಬಲಾತ್ಕಾರ ಮಾಡಕ ಪ್ರಯತ್ನ ಪಟ್ಟಾರಿ. ಲೇ ಕಾಳ, ನಿಜ ಏನಿದು? ಎಲ್ಲಿ ನಿಂತಿರುವೆ? ಯಾರ ಎದುರಿಗೆ ನಿಂತು ಮಾತನಾಡುತ್ತೇನು? ಸ್ವಲ್ಪ ಆದ್ರೂ ಅರಿವಿದೆ ನಿನಗೆ? ಸೊತ್ತು 40 ಹಳ್ಳಿಗೆ ನ್ಯಾಯವಂತರ ಮನೆತನ ನಮ್ಮದು. ಇಂಥ ನೆಲದಲ್ಲಿ ನಿಂತು ಮತ್ತೆ ಅನ್ಯಾಯದ ನುಡಿಯನ್ನು ಆಡಿದ್ದೆ ಆದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾದಿತ್ತು ಮಗನೇ, ಎತ್ತರ. ನೀನೇ ಹೇಳು, ನೀ ಮಾಡಿದ್ದು ಸರಿಯೋ ಸುಳ್ಳು? ದಣಿಯಾರ, ಅವನ ಬಾಯಿಂದ ಏನು ಕೇಳ್ತೀರಿಪ್ಪ ದಣಿಯಾರ? ನಿಮ್ಮ ಹತ್ರ ಬಂದು ಯಾರು ಸುಳ್ಳು ಹೇಳ್ತಾರೇನ್ರಿ? ಈ ಸುತ್ತು 40 ಹಳ್ಳಿಯ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದು ಹೋಯ್ತ್ರಿ ದಳಿ. ಸಾಕ್ಷಾತ್ ದೇವರು ಬಂದು ನ್ಯಾಯ ಮಾಡಿದಂಗ ಇರ್ತೈತಿ. ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಜ್ಜನ ಕಾಲದಿಂದಲೂ ನ್ಯಾಯ ಮಾಡ್ತಾ ಬಂದ ಮನೆತನವಿದು. ಇಲ್ಲಿ ನ್ಯಾಯ ನೀತಿ ಧರ್ಮ ಸತ್ಯವೇ ಈ ಧರ್ಮಾಪುರದ ನಿತ್ಯದ ಉಸಿರು.
ಆದ್ರ ಇಂಥ ನಾಡಿನೊಳಗ ಈ ದುಷ್ಟ ಕಾಳ ಹುಟ್ಟಬಾರ್ದಾಗಿತ್ರಿ, ಹುಟ್ಟಬಾರ್ದಾಗಿತ್ತು. ಇವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡಿ ಬಿಡಿಸ್ಬಿಡಿ ಅಪ್ಪಾರ. ನಿಜ ರುದ್ರ, ನೀ ಹೇಳುವ ಮಾತಿನಲ್ಲಿ ಸತ್ಯವಿದೆ. ಏ ರುದ್ರ, ಇನ್ನು ಮೇಲೆ ನೀ ಊರಲ್ಲಿ ಬದುಕಬಾರದು, ನಮ್ಮ ಕಣ್ಣಿಗೆ ಬೀಳಬಾರದು. ಎಲ್ಲಾದರೂ ಹೊರಟು ಹೋಗಿ ಬದುಕಿಕೋ. ಮತ್ತೇನಾದರೂ ನೀ ಬಂದದ್ದೇ ಆದರೆ ನಿನ್ನ ಕಟ್ಟಿ ಚರ್ಮ ಸುಲಿಬೇಕಾಗುತ್ತದೆ. ಎಚ್ಚರ. ದಡ್ಯಾರ, ಇಂತಹ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀರಲ್ರಿಪ್ಪ ದಣಿಯಾರ. ನಮ್ಮ ದೊಡ್ಡ ದಣಿಯಂಗ ನಿಮ್ಮದು ದೊಡ್ಡ ಗುಣನ ಐತ್ರಿ ದಣಿ. ಪಾಪ ನಿಮ್ಮಂಥ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರದ್ದು ಒಂದ ಮಹಾಪಾಪ ರೀಪ, ಅದೊಂದ ಮಹಾಪಾಪ. ನಿಮಗೆ ಒಬ್ಬ ಮಗ ಹುಟ್ಟಿ ನಿಮ್ಮಂಗ ನ್ಯಾಯ ಹೇಳುವ ಒಬ್ಬ ಸಣ್ಣ ದಣಿ ಆಗಬೇಕು ಅಂತ ನನ್ನ ಆಸೆ ಐತ್ರಿ. ಆ ಆಸೆಯನ್ನು ಆ ತಾಯಿ ಲಕ್ಷ್ಮೀ ದೇವಿ ಎಂದು ನೆರವೇರಿಸಿಕೊಡ್ತಾಳೋ ಏನೋ. ನೋಡು ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ. ಹಾಗಂತ ಚಿಂತೆ ಮಾಡುವ ಅಗತ್ಯನೂ ಇಲ್ಲ. ಈ ಊರಲ್ಲಿರುವರೇ ನನ್ನ ಮಕ್ಕಳು, ದೀನ ದಲಿತರೇ ನನ್ನ ಬಂಧು ಬಾಂಧವರು ಎಂದು ತಿಳಿದುಕೊಂಡು ಹೋದರಾಯಿತು. ನಿಮ್ಮಂಥ ದುಡಿಯುವ ಆಳು ಮಕ್ಕಳೇ ನಮ್ಮ ಮನೆ ಮಕ್ಕಳೆಂದು ತಿಳ್ಕೊಂಡು ಹೋದರಾಯಿತು. ಎಂತಹ ಮಾತು ಮಾತಾಡ್ತೀರಿ ದಣಿಯಾರ, ಎಂಥ ಮಾತು ಮಾತಾಡ್ತೀರಿ. ನೀವು ಎಷ್ಟ ಪ್ರೀತಿಯಿಂದ ನೋಡಿಕೊಂಡ್ರು ನಾವು ನಿಮ್ಮ ಮನೆಯ ಮಕ್ಕಳಾಗೋದಿಲ್ರಿಪ್ಪ ದಣಿಯಾರ. ನಿಮಗೆ ಈ ನಿಮ್ಮ ಮನೆ ತನಕ ಒಬ್ಬ ವಾರಸ್ದಾರ ಬೇಕೇ ಬೇಕ್ರಿ. ಅದಕ್ಕೆ ನಾನು ದಿನನಿತ್ಯ ದೇವರಿಗೆ ಬೇಡ್ಕೋತೀನಿ ರೀ ಅಪ್ಪ, ನಿಮಗೆ ಒಬ್ಬ ಮಗ ಹುಟ್ಟಿದರೆ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿರಿ ದಣಿಯಾರ. ಶಭಾಷ್ ರುದ್ರ, ನೀನು ಈ ಮನೆತನದ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಟುಕೊಂಡಿರುತ್ತೀಯಲ್ಲಪ್ಪ ರುದ್ರ. ಈ ನಿನ್ನಂಥ ಒಬ್ಬ ಮನುಷ್ಯನನ್ನು ಪಡೆಯಬೇಕಾದ್ರೆ ಈ ಮನೆತನದು ಹಿಂದಿನ ಪುಣ್ಯ ಇರ್ಬೇಕು ನೋಡಪ್ಪ. ದಣ್ಯಾರ, ನನ್ನ ಪುಣ್ಯ ಈ ಮನೆಗಿಲ್ರಿಪ್ಪ, ನಿಮ್ಮ ಮನೆಯ ಅನ್ನದ ಋಣ ತಿನ್ನೋ ಪುಣ್ಯ ನನಗೈತಿ. ಈ ಋಣವನ್ನು ನಾನು ಯಾವ ಜನ್ಮದಾಗ ಮುಟ್ಟಿಸ್ತೀನೋ ಏನೋ. ನೋಡು ರುದ್ರ, ಒಬ್ಬರನ್ನ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ಈ ಜಗತ್ತಿನಲ್ಲಿ ಒಂದಿಲ್ಲದೆ ಒಂದು ದಿನ ತಂದೇ ತರುತ್ತಾನೆ. ಅದರ ಬಗ್ಗೆ ಚಿಂತೆ ಬಿಡು. ಒಂದೆರಡು ತೋಟದ ಕಡೆ ಹೋಗಿ ಬಾ, ಮುಂದಿನ ಯಾರು ಕಂಡಾರೆ. ಆಯ್ತ್ರಪ್ಪ ದಣ್ಯಾರ, ಈಗ ಕಬ್ಬಂಕ್ರಿ ಚಾಲು ಐತಿ, ಅದನ್ನ ಲೋಡ್ ಹೊರಗೆ ಹಾಕ್ತೀನಿ. ನೀವೇನು ಹೊಲ ಕಡೆ ಬರಬೇಡ್ರಿಪ್ಪ ದಣ್ಯಾರ, ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾ ರುದ್ರ. ರೀ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ಪ್ರಸಾದ ಕೊಡ್ತೀನಿ, ಆಶೀರ್ವಾದ ಮಾಡಿ. ಮಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಹರಿಕೆ ಹೊತ್ತು ಬರುತ್ತೀಯಲ್ಲ, ಮನದಲ್ಲಿ ಏನಾದರೂ ಬೇಡಿಕೆ ಇಟ್ಟಿರುವೇನು? ಹೌದು ರೀ, ನಿಮ್ಮಂಥ ನೀತಿವಂತ ನ್ಯಾಯವಂತ ನನ್ನ ಗಂಡನಾಗಿ ಸಿಕ್ಕದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸಿದ್ದೀನಿ. ಆದರೆ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ಭಗವಂತ. ಅದಕ್ಕೋಸ್ಕರವಾಗಿ ದಿನ ಬೆಳಗಾದ್ರೆ ಸಾಕು ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡಿಸ್ತಾನೆ ಇರ್ತೀನಿ. ಯಾಕೆಂದರೆ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವಾಗತ್ತೆ ಅಲ್ವೇ? ಮಾದೇವಿ, ಇಲ್ಲದ ಆಸೆಗಳನ್ನ ಕೈ ಬೀಸಿ ಕರೆದು ಮನಸ್ಸಿಗೆ ನೋವು ಮಾಡಿಕೊಳ್ಳಬಾರದು. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ರತ್ನಗಳಾಗಬಹುದು, ಇಲ್ಲ ನವರತ್ನಗಳು ಆಗಬಹುದು. ಅಪ್ಪಿ ತಪ್ಪಿ ಹುಟ್ಟಿದರೆ ಮನೆಗೆ ಕೊತ್ತು ತರುವ ಮಕ್ಕಳು ಆಗಬಹುದು. ಹೆತ್ತವರ ಕತ್ತನ್ನೇ ಕತ್ತರಿಸುವ ಕಟುಕರು ಹುಟ್ಟಬಹುದು. ಅದಕ್ಕೆ ಇಲ್ಲದ ಬೇಡಿಕೆಯನ್ನು ಬೇಡುವುದು ದೇವರಲ್ಲಿ ನಿಲ್ಲಿಸಿ ಬಿಡು. ಬರುವ ಭಾಗ್ಯವಿದ್ದರೆ ದೇವರು ತಾನಾಗಲಿ ಕೊಡಲಿ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಎಲ್ಲಿ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥವಾಗಿ ಬಿಡತ್ತಂತನಾ ನಿಮ್ಮ ಮಾತು? ಇಲ್ಲ ರೀ, ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇಂದೆಲ್ಲ ನಾಳೆ ಆದರೂ ಆ ಭಗವಂತ ನನಗೆ ಒಂದು ಮಗುವನ್ನು ಕೊಟ್ಟೇ ಕೊಡ್ತಾನೆ. ನಾಳೆ ನಮಗೆ ಹುಟ್ಟುವ ಮಗುವೆ ಈ ಮನೆಗೆ ನಂದಾದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡವನಾಗಿ ದೊಡ್ಡ ವ್ಯಕ್ತಿಯಾಗಿ ಈ ಮನೆತನದ ಕೀರ್ತಿ ತರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ರೀ. ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರು ಕಣ್ಣು ತೆಗಿಬೇಕಲ್ಲ ಮಾದೇವಿ. ಹೀಗಾಗಿ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದ್ರೆ ನಾನೀಗ 3 ತಿಂಗಳು ಗರ್ಭಿಣಿ ರೀ. ಹೌದ್ರಿ, ಹೆಚ್ಚಿಗೆ ಕೇಳಬೇಡ್ರಿ, ತುಂಬಾ ನಾಚಿಕೆ ಆಗತ್ತೆ. ಮಾದೇವಿ, ಮೊದಲು ನೀ ನಾಚುವಾಗ ಬರಾಯ ನನ್ನ ಮನ ನಗುತ್ತಿತ್ತು.
ಆದರೆ ಇಂದು ಈ ನಾಚಿಕೆ ನಿನ್ನ ಸೌಂದರ್ಯ ನೋಡಿ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಾಗಾಯಿತು ಮಾದೇವಿ, ಮೀಟಿದಾಗಾಯಿತು. ಹಿಂಗೀಗ ನನ್ನ ಮನ ಕೂಗಿ ಕೂಗಿ ಹೇಳ್ತಾ ಇದೆ ಮಾದೇವಿ, ಕೂಗಿ ಕೂಗಿ ಹೇಳ್ತಾ ಇದೆ. ಹೌದಾ? ನನ್ನ ಬೇಗನೆ ಎಪ್ಪಿಕೊಳ್ಳಿ. ಛೀ ಹೋಗ್ರಿ, ಏನ್ರಿ ಇದು? ನೋಡಿದ ಜನರು ಏನಂದಾರು? ಅಂತರಂಗ